ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಕರಿದ ಅವಲಕ್ಕಿ ಹೇಗೆ ಮಾಡೋದಂತ ತಿಳಿದುಕೊಳ್ಳೋಣ. ಎಣ್ಣೆ ಮತ್ತು ಕರಿಬೇವನ್ನ ಸ್ವಲ್ಪ ಫ್ರೈ ಮಾಡಿ ತೆಗಿಬೇಕು. ಆನಂತರ ಮೆಣಸಿನಕಾಯಿನ ಸ್ವಲ್ಪ ಫ್ರೈ ಆದ ನಂತರ ತೆಗೆಯಬೇಕು. ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು. ಆನಂತರ ಪುಟಾಣಿ ಹಾಕೋಬೇಕು. ಆನಂತರ ಫ್ರೈ ಆದ ನಂತರ ತೆಗೆಯಬೇಕು. ಶೇಂಗಾನ ಹುರಿದು ತೆಗೆದುಕೊಳ್ಳಿ. ಆನಂತರ ಅದೇ ಎಣ್ಣೆಗೆ ಜೀರಿಗೆ, ಸಾಸಿವೆ ಹಾಕಿಕೊಳ್ಳಬೇಕು. ಜೀರಿಗೆ ಸಾಸಿವೆ ಹಾಕಿಕೊಂಡ ನಂತರ ಸ್ವಲ್ಪ ಚಟಪಟ ಅನ್ನೋವರೆಗೂ ಸ್ವಲ್ಪ ಬಿಡಬೇಕು. ಆನಂತರ ಸ್ವಲ್ಪ ಖಾರದ ಪುಡಿ, 2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹೀಗೆ ಫ್ರೈ ಮಾಡ್ತಾ ಇರಬೇಕು. ಹೀಗೆ ಫ್ರೈ ಮಾಡಿದ ನಂತರ ಅದನ್ನು ಕೆಳಗೆ ಇಳಿಸಬೇಕು. ಕೆಳಗೆ ಇಳಿಸಿದ ನಂತರ ಅದು ತಣ್ಣಗಾಗಿ ಬಿಡಬೇಕು. ಒಂದು ಅರ್ಧ ಗಂಟೆ ಆದರೂ ಬಿಡಬೇಕು. ಅದು ತಣ್ಣಗಾಗೋವರೆಗೂ ಫುಲ್ಲು ತಣ್ಣಗಾಗಬೇಕು. ಆನಂತರ ಅವಲಕ್ಕಿಯನ್ನು ಸ್ವಲ್ಪ ಸಾಣಿಗೆಯಲ್ಲಿ ಇಟ್ಟು ಸಾಣಿಸಬೇಕು. ಅಂದರೆ ಸ್ವಲ್ಪ ಕಸ ಇರುತ್ತೆ ಅಲ್ವಾ, ಅದಕ್ಕೆ ಸ್ವಲ್ಪ ಸಾಣಿಗೆ ಇಟ್ಟು ಸಾಣಿಸಬೇಕು. ಆನಂತರ ತಣ್ಣಗಾದ ಎಣ್ಣೆಯನ್ನು ಫಸ್ಟ್ ಚೆನ್ನಾಗಿ ಎಲ್ಲ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿದ ಶೇಂಗಾ, ಕರಿಬೇವು, ಪುಟಾಣಿ, ಮೆಣಸಿನ್ಕಾಯಿ ಹುರಿದುಕೊಳ್ಳೋದನ್ನು ಹಾಕಬೇಕು. ಫಸ್ಟ್ ಶೇಂಗಾ ಹಾಕಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆನಂತರ ಪುಟಾಣಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಎಷ್ಟು ಮಿಕ್ಸ್ ಮಾಡ್ತೇವೆ ಅಷ್ಟು ಚೆನ್ನಾಗಿ. ಆನಂತರ ಕರಿಬೇವು, ಹೀಗೆ ಮಿಕ್ಸ್ ಮಾಡಿಕೊಳ್ಳ ನಂತರ ಮೆಣಸಿನಕಾಯಿ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಇವು ಬ್ಯಾಡಗಿ ಮೆಣಸಿನಕಾಯಿ. ಹೀಗೆ ಚೆನ್ನಾಗಿ ಕೈ ಆಡಿಸಿಕೊಳ್ಳಬೇಕು. ಆನಂತರ ಮಿಕ್ಸಿಯಲ್ಲಿ ಹಾಕಿಕೊಂಡಿರುವ ಉಪ್ಪು ಮತ್ತು ಸಕ್ಕರೆಯನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕೈ ಆಡಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆನಂತರ ತಿಂದು ನೋಡಿ. ನೀವೇ ಪದೇ ಪದೇ ಮಾಡಿಕೊಂಡು ತಿನ್ನಬೇಕು ಅನಿಸುತ್ತೆ. ಇದು ದೊಡ್ಡ ದೊಡ್ಡ ಫಂಕ್ಷನಲ್ಲಿ ತುಂಬ ಯೂಸ್ ಆಗುತ್ತೆ. ಆದ ಕಾರಣಕ್ಕಾಗಿ ಇದು ಮಾಡಿದ್ದು. ಹೇಗಿದೆ ಒಮ್ಮೆ ಮಾಡಿ ನೋಡಿ ಇದೇ ರೀತಿಯಾಗಿ. ಥ್ಯಾಂಕ್ ಯು.